ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಕ್ರೋಶ ಯಾರೆಲ್ಲ ಕಲಿಬೇಕು ಅಂತ ಅನ್ಕೋತಾ ಇದ್ದೀರಾ ಬಿಗಿನರ್ಸ್, ಅವ್ರಿಗೋಸ್ಕರ ಸ್ಪೆಷಲಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಒಂದು ವಿಡಿಯೋ ನೋಡಿದ್ರೆ ಸಾಕು, ಯಾವುದೇ ಡಿಸೈನ್ ಆದ್ರೂ ನೀವು ಆರಾಮಾಗಿ ಈಸಿಯಾಗಿ ಕುಚ್ಚನ್ನ ಹಾಕೊತ ಹೋಗ್ಬೋದು. ಲೇಸ್ ತೊಗೊಂಡಿದ್ದೀನಿ, ಇದು ಸೀರೆ ಬದಲು ಲೇಸ್ ತೊಗೊಂಡಿದ್ದೀನಿ. ಇದು ಸೀದಾ ಸೈಡು, ಇದು ಉಲ್ಟಾ ಸೈಡು, ಈ ಥರ ಬರುತ್ತೆ. ಸೊ ನಾವು ಯಾವುದೇ ಡಿಸೈನ್ ಆದರೂ ಸೀದಾ ಸೈಡ್ ರೈಟಿಂದ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಇನ್ನು ಕ್ರೋಶ ಬಂದು ಇದು 10.75 mm. ನನಗೆ ಗ್ರಿಪ್ಗೆ ಇರಲಿ ಅಂತ ನಾನು ಈ ಥರ ದಾರ ಕಟ್ಕೊಂಡಿದ್ದೀನಿ. ನೀವು ನಿಮ್ಮ ಕಂಫರ್ಟಬಲ್ ನೋಡಿಕೊಂಡು ದಾರ ಹಾಕ್ಕೊಳ್ತಾ ಬೇಡವು ಅಂತ ನೋಡ್ಕೊಳ್ಳಿ. ಇನ್ನು ದಾರ ಬಂದು ಕಮಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ. ನೀವು 6 ಎಳೆ ದಾರ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಇವತ್ತು ಕಮಲ್ ಕಡಾಯಿ ದಾರನ ತೊಗೊಂಡಿದ್ದೀನಿ. ಸೊ ನಾಟ್ ಹಾಕೋದು ಹಿಂಗೆ ಬಿಗ್ಗಿಯಾಗಿ ಹಿಂಗೆ ಹಿಡ್ಕೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿ ಹೀಗೆ ಎಳೆದ್ರೆ ನಾಟ್ ಆಗುತ್ತೆ. ಸೊ ನಾಟ್ ಆದಮೇಲೆ ತೋರು ಬೆರಳು ಏನಿದೆ ಲೆಫ್ಟ್ ಹ್ಯಾಂಡ್ದು, ಆ ಕೈಗೆ ಈ ರೀತಿ ದಾರನ ಸುತ್ಕೋಬೇಕು. ಬಿಗ್ಗಿಯಾಗಿ ಸುತ್ಕೊಳ್ಳಿ. ಸುತ್ಕೊಂಡು ಮಧ್ಯದ ಫಿಂಗರು ಮತ್ತು ಹೆಬ್ಬೆಟ್ಟು ಈ ಎರಡರಿಂದ ದಾರನ ಈ ರೀತಿ ಹಿಡ್ಕೋಬೇಕು. ನಾಟ್ ಹಾಕಿರೋ ದಾರನ ಈ ರೀತಿ ಇಟ್ಕೋಬೇಕು. ಇದು ನಮ್ಮದು ಕ್ರೋಶದ್ದು ದಾರ ಹಿಡ್ಕೊಳ್ಳುವಂಥ ರೀತಿ. ಸೊ ಹೀಗೆ ಹಿಡ್ಕೊಂಡು ಲೇಸ್ ಮೇಲೆ ಹಿಂದೆಗಡೆ ಅಂದರೆ ಉಲ್ಟಾ ಸೈಡಲ್ಲಿ ದಾರ ಹೋಗಬೇಕು. ನಾಟ್ ಹಾಕಿರುವಂಥ ದಾರ ಫ್ರಂಟಿಂದ ನಾವು ಹೀಗೆ ಬಟ್ಟೆಗೆ ಚುಚ್ಚಿ ನೀಡಲ್ ಮೇಲೆ ದಾರನ ಈ ರೀತಿ ತಗೊಂಡು ಎಳ್ಕೊಂಡ್ರೆ ಈಸಿಯಾಗಿ ದಾರ ಬರುತ್ತೆ. ಆ ಹೋಲ್ ಏನಿದೆ ಆ ಹೋಲ್ ಒಳಗಡೆ ದಾರ ಎಳೆಯೋದನ್ನ ನಾಟ್ ಅಂತ ಕರಿತೀವಿ, ಅಥವಾ ಸಿಂಗಲ್ ಕ್ರೋಶ ಅಂತ ಕೂಡ ಕರಿತೀವಿ. ಇದೇ ನೋಡಿ ನಾಟ್ ಅಥವಾ ಸಿಂಗಲ್ ಕ್ರೋಶ. ಸೊ ಮತ್ತೊಂದು ಸತಿ ತೋರಿಸ್ತೀನಿ. ನೀಡಲ್ ಮೇಲೆ ದಾರ ಇದೆ, ಡೈರೆಕ್ಟಾಗಿ ಬಟ್ಟೆಗೆ ಚುಚ್ಚಿ ಹಿಂದೆಯಿಂದ ದಾರ ಎಳ್ಕೊಂಡ್ರೆ ಈಗ 2 ದಾರ ಆಯಿತು. 2ರಿಂದನೂ ಒಂದೇ ಸತಿ ದಾರ ಎಳ್ಕೊಳ್ಳೋದು ನಾಟ್. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ನಾಟ್. ಮತ್ತೊಂದು ಸತಿ ತೋರಿಸ್ತೀನಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಬಟ್ಟೆಗೆ ಚುಚ್ಚಿ ಹಿಂದೆಯಿಂದ ದಾರ ತೆಗೀರಿ. ಬಟ್ಟೆಗೆ ಡೈರೆಕ್ಟಾಗಿ ಚುಚ್ಕೊಂಡು ಹೀಗೆ ದಾರ ಮೇಲಕ್ಕೆ ತೆಗೆದ್ರೆ 2 ದಾರ ಇರುತ್ತೆ. ದಾರನ ಎಳ್ಕೊಳ್ಳೋದ್ರಿಂದ ಇದು ನಾಟ್ ಆಗುತ್ತೆ, ಅಥವಾ ಸಿಂಗಲ್ ಕ್ರೋಶ ಅಂತ ಏನು ಕರೀತಾರೆ ಅದು. ಮತ್ತೊಂದು ಸತಿ ತೋರಿಸ್ತೀನಿ. ಬಟ್ಟೆಗೆ ಡೈರೆಕ್ಟಾಗಿ ಚುಚ್ಚಬೇಕು, ಹಿಂದೆಯಿಂದ ದಾರ ಎಳ್ಕೋಬೇಕು. 2 ದಾರ ಇರುತ್ತೆ, 2 ದಾರದಿಂದನೂ ಒಂದೇ ಸತಿ ಎಳ್ಕೊಳ್ಳೋದು ನಾಟ್ ಅಥವಾ ಸಿಂಗಲ್ ಕ್ರೋಶ. ಇದೇ ನೋಡಿ ನಾಟ್. ಸೊ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ಎಲ್ಲರೂ ಕಲೀರಿ. ಯಾವುದೇ ಚಾರ್ಜಸ್ ಇಲ್ಲ, ಫ್ರೀಯಾಗಿ ನೀವು ಮೊಬೈಲ್ ನೋಡಿಕೊಂಡು ನಿಮ್ಮ ಫ್ರೀ ಟೈಮಲ್ಲಿ ಡಿಸೈನ್ನ ಕಲಿಬೋದು. ಇದಾಗಿತ್ತು ಸಿಂಗಲ್ ಕ್ರೋಶ. ಸೊ ಇದನ್ನು ಮೇಲೆ ತೆಗೆದುಬಿಟ್ಟು ಕಟ್ ಮಾಡ್ಕೊತೀನಿ. ಇದು ಸಿಂಗಲ್ ಕ್ರೋಶ ಅಥವಾ ಲಾಕ್. ಮತ್ತೆ ದಾರನ ಗಂಟು ಹಾಕೋತಾ ಇದ್ದೀನಿ. ಬಟ್ಟೆಗೆ ಡೈರೆಕ್ಟಾಗಿ ಚುಚ್ಚಿ ಹಿಂದೆಯಿಂದ ದಾರ ತೆಗೆದು ಲಾಕ್ ಮಾಡಿಕೊಂಡೆ. ಈಗ ನೀಡಲ್ ಮೇಲೆ ಒಂದು ಸತಿ ದಾರ ತಗೊಂಡು ಬಟ್ಟೆಗೆ ಚುಚ್ಚಿ ಹಿಂದೆಯಿಂದ ದಾರ ತೆಗೆದ್ರೆ ಈಗ ನಮಗೆ ನೀಡಲ್ ಮೇಲೆ 3 ದಾರ ಇದೆ. ಕಾಣಿಸ್ತಾ ಇದೆಯಾ? 3 ದಾರ ಇದೆ. ಸೊ 3 ದಾರದಲ್ಲಿ 2 ದಾರದಿಂದ ಒಂದು ಸತಿ ತೆಗೆದ್ರೆ ಇನ್ನೆರಡು ದಾರ ಉಳ್ಕೊಳ್ಳುತ್ತೆ. ಆ 2 ದಾರದಿಂದ ಒಂದು ಸತಿ ದಾರ ತೆಗೆಯೋದು ಇದು ಡಬಲ್ ಕ್ರೋಶ. ಸೊ ಮತ್ತೊಂದು ಸತಿ ತೋರಿಸ್ತೀನಿ. ನೀಡಲ್ ಮೇಲೆ ಒಂದು ಸತಿ ದಾರ ತಗೊಂಡು ಬಟ್ಟೆಗೆ ಚುಚ್ಚಿ ಹಿಂದೆಯಿಂದ ದಾರ ತೆಗೆದ್ರೆ ಇಲ್ಲಿ ನಮಗೆ 3 ದಾರ ಬರುತ್ತೆ. 2 ದಾರದಿಂದ ಒಂದು ಸತಿ ತೆಗಿಬೇಕು ಆಚೆಗೆ, ಇನ್ನೆರಡು ದಾರದಿಂದ ಒಂದು ಸತಿ ದಾರ ತೆಗೆಯೋದು ಡಬಲ್ ಕ್ರೋಶ. ಸೊ ಮತ್ತೊಂದು ಸತಿ ತೋರಿಸ್ತೀನಿ. ನೀಡಲ್ ಮೇಲೆ ಒಂದು ಸತಿ ದಾರ ತಗೊಳ್ಳಿ, ಮೇಲೆ ತೆಗೆದು 2ರಿಂದ ಒಂದು ಸತಿ, 2ರಿಂದ ಒಂದು ಸತಿ ಡಬಲ್ ಕ್ರೋಶ. ಮತ್ತೆ ನೀಡಲ್ ಮೇಲೆ ದಾರ ತಗೊಳ್ಳಿ, ಬಟ್ಟೆಗೆ ಚುಚ್ಚಿ ಎಳೀರಿ, 2ರಿಂದ ಒಂದು ಸತಿ, 2ರಿಂದ ಒಂದು ಸತಿ. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಬಟ್ಟೆಗೆ ಚುಚ್ಚಿ ಹಿಂದೆಯಿಂದ ದಾರ ತೆಗೆದು 2 ದಾರದಿಂದ ಒಂದು ಸತಿ, 2 ದಾರದಿಂದ ಒಂದು ಸತಿ. ಇದು ಡಬಲ್ ಕ್ರೋಶ. ಲಾಕ್ ಮಾಡೋದು, ಬಟ್ಟೆಗೆ ಚುಚ್ಚಬೇಕು, ದಾರನ ಹಿಂದೆಯಿಂದ ತೆಗಿಬೇಕು, ಕ್ರೋಶನ ತಕ್ಕೊಂಡ್ರೆ ಲಾಕ್ ಆಯಿತು. ಸೊ ಲಾಕ್ ಆದಮೇಲೆ ದಾರನ ಮೇಲೆ ತೆಗೆದು ಕಟ್ ಮಾಡಿಕೊಂಡು ದಾರ ಎಳೆದ್ಬಿಟ್ಟೆ, ಇದು ಲಾಕ್ ಆಯಿತು. ಇದು ನೋಡಿ ಡಬಲ್ ಕ್ರೋಶ. ಇದು ಸಿಂಗಲ್ ಕ್ರೋಶ, ಇದು ಡಬಲ್ ಕ್ರೋಶ. ಸೊ ಮತ್ತೆ ನೋಟ್ ಹಾಕೋತಾ ಇದ್ದೀನಿ. ಕೈಗೆ ಸುತ್ತಕೊಂಡು ಬಟ್ಟೆಗೆ ಚುಚ್ಚಿ ಲಾಕ್ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ.
ಲಾಕ್ ಮಾಡಿಕೊಂಡೆ. ನೀಡಲ್ ಮೇಲೆ ಒಂದು ಸತಿ ದಾರ ತಗೊಂಡು ಬಟ್ಟೆಗೆ ಚುಚ್ಚಿ ದಾರ ತೆಗೆದ್ರೆ 3 ದಾರ ಇದೆ. 3 ದಾರದಿಂದ ಒಂದೇ ಸತಿ ದಾರನ ಆಚೆ ತೆಗೆಯೋದು ಬಂದು ಆಫ್ ಡಬಲ್ ಕ್ರೋಶ ಅಂತ ಕರೀತಾರೆ. ನೀಡಲ್ ಮೇಲೆ ಒಂದು ಸತಿ ದಾರ ತಗೋಬೇಕು, ಬಟ್ಟೆಗೆ ಚುಚ್ಚಿ ಮೇಲೆ ತೆಗೆದ್ರೆ 3 ದಾರ ಇರುತ್ತೆ. 3 ದಾರದಿಂದ ಒಂದೇ ಸತಿ ದಾರ ಆಚೆ ತೆಗೆಯೋದು ಆಫ್ ಡಬಲ್ ಕ್ರೋಶ. ಇದು ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ, ಸಿಂಗಲ್ ಕ್ರೋಶಗಿನ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಸೊ ದಾರನ ತಗೋಬೇಕು, ಹಿಂದೆಯಿಂದ ಚುಚ್ಚಿ ನೀಡಲ್ ಮೇಲೆ ಒಂದು ಸತಿ ದಾರ ತಗೊಳ್ಳಿ, ಹಿಂದೆಯಿಂದ ಚುಚ್ಚಿ ದಾರ 3 ದಾರ ಬರುತ್ತೆ. 3ರಿಂದನೂ ಅಟ್ ಎ ಟೈಮ್ ಆಚೆ ತೆಗೆಯೋದು ಡಬಲ್ ಆಫ್ ಕ್ರೋಶ. ಇದನ್ನು ತುಂಬ ಡಿಸೈನ್ಸಲ್ಲಿ ಬಳಸ್ತಾರೆ. ನಾನು ಮುಂದೆ ನಿಮಗೆ ತೋರಿಸ್ತೀನಿ ಡಿಸೈನ್ ಹಾಕುವಾಗ. 3 ದಾರದಿಂದ ಆಚೆ ತೆಗೆಯೋದು ಆಫ್ ಡಬಲ್ ಕ್ರೋಶ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಲಾಕ್ ಮಾಡ್ತೀನಿ. ಡೈರೆಕ್ಟಾಗಿ ಬಟ್ಟೆಗೆ ಚುಚ್ಚಿ ಹಿಂದೆಯಿಂದ ದಾರ ತೆಗೆದು ಲಾಕ್ ಆಯಿತು. ಈಗ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಆಫ್ ಡಬಲ್ ಕ್ರೋಶ, ಇದು ಡಬಲ್ ಕ್ರೋಶ, ಇದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಅಂತ ಏನು ಕರಿತೀವಿ ಅದು. ಲಾಕ್ ಮಾಡಿಕೊಂಡೆ. ಈಗ ನೀಡಲ್ನಲ್ಲಿ 2 ಸತಿ ದಾರ ತಗೋತೀನಿ. ನೀಡಲ್ ಮೇಲೆ 2 ಸತಿ ದಾರ ತಗೊಂಡು ಬಟ್ಟೆಗೆ ಚುಚ್ಚಿ ಹಿಂದೆಯಿಂದ ದಾರ ತೆಗೆದೆ. ಈಗ ನಮಗೆ 4 ದಾರ ಇದೆ ನೀಡಲ್ ಮೇಲೆ. 2 ದಾರದಿಂದ ಒಂದು ಸತಿ ದಾರ ಎಳ್ಕೋಬೇಕು. ಈಗ 3 ದಾರ ಇರುತ್ತೆ. ಮತ್ತು 2 ದಾರದಿಂದ ಒಂದು ಸತಿ ದಾರನ ಎಳ್ಕೋಬೇಕು. ಎರಡು ದಾರ ಬರುತ್ತೆ. ಕೊನೆಯ 2 ದಾರದಿಂದ ಒಂದು ಸತಿ ಎಳ್ಕೊಳ್ಳೋದು ತ್ರಿಬಲ್ ಕ್ರೋಶ ಅಂತ ಕರೀತಾರೆ ಫ್ರೆಂಡ್ಸ್. ಸೊ ಮತ್ತೆ ತೋರಿಸ್ತೀನಿ ನೋಡಿ. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು, ಬಟ್ಟೆಗೆ ಚುಚ್ಚಿ ದಾರ ಹಿಂದೆಯಿಂದ ತಗೋಬೇಕು. 4 ದಾರ ಇರುತ್ತೆ. 2ರಿಂದ ಒಂದು ಸತಿ ದಾರ ಆಚೆ ತೆಗೀರಿ, ಮತ್ತೆ 2ರಿಂದ ಒಂದು ಸತಿ ದಾರ ಆಚೆ ತೆಗೀರಿ. 2 ದಾರ ಉಳ್ಕೊಳ್ಳುತ್ತೆ. ಆ 2 ದಾರದಿಂದ ಒಂದು ಸತಿ ಆಚೆ ತೆಗೆದ್ರೆ ನಾವು ತ್ರಿಬಲ್ ಕ್ರೋಶ ರೆಡಿ. ಸೊ ಮತ್ತೆ ತೋರಿಸ್ತೀನಿ. 2 ಸತಿ ದಾರ ತಗೊಳ್ಳಿ, ನೀಡಲ್ ಮೇಲೆ ಬಟ್ಟೆಗೆ ಚುಚ್ಚಿ ಹಿಂದೆಯಿಂದ ದಾರ ತೆಗೀರಿ. 4 ದಾರ ಇರುತ್ತೆ ನೀಡಲ್ ಮೇಲೆ. 2 ದಾರದಿಂದ ಒಂದು ಸತಿ, 2 ದಾರದಿಂದ ಒಂದು ಸತಿ, 2 ದಾರದಿಂದ ಒಂದು. ಇದು ತ್ರಿಬಲ್ ಕ್ರೋಶ. ಮತ್ತೆ ತೋರಿಸ್ತೀನಿ. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ಳಿ, ದಾರನ ಚುಚ್ಚಿ ಹಿಂದೆಯಿಂದ ದಾರ ತೆಗೆದ್ರೆ 4 ದಾರ ಇರುತ್ತೆ. 2 ದಾರದಿಂದ ಒಂದು ಸತಿ, 2 ದಾರದಿಂದ ಒಂದು ಸತಿ, 2 ದಾರದಿಂದ ಒಂದು ಸತಿ. ಇದು ತ್ರಿಬಲ್ ಕ್ರೋಶ. ಮತ್ತೆ ತೋರಿಸ್ತೀನಿ ನೋಡಿ. ನೀಡಲ್ ಮೇಲೆ 2 ಸತಿ ದಾರ ತಗೊಂಡು 2ರಿಂದ ಒಂದು ಸತಿ ದಾರ ತೆಗಿಬೇಕು, ಮತ್ತೆ 2ರಿಂದ ಒಂದು ಸತಿ, ಮತ್ತೆ 2ರಿಂದ ಒಂದು ಸತಿ. ಇದು ತ್ರಿಬಲ್ ಕ್ರೋಶ. ಸೊ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡೆ. ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ ನೋಡಿ. ಇದು ಸಿಂಗಲ್ ಕ್ರೋಶ, ಇದು ಡಬಲ್ ಕ್ರೋಶ, ಇದು ಆಫ್ ಡಬಲ್ ಕ್ರೋಶ, ಇದು ತ್ರಿಬಲ್ ಕ್ರೋಶ. ತ್ರಿಬಲ್ ಕ್ರೋಶ ಯೂಶಲಿ ದೊಡ್ಡ ದೊಡ್ಡ ಬುಟ್ಟಾಸ್ ಏನು ಬರುತ್ತೆ ಆರ್ಚ್ಗಳು ಅದಕ್ಕೆ ಯೂಸ್ ಮಾಡ್ತಾರೆ, ದೊಡ್ಡದಾಗಿ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಈ 4 ಕ್ರೋಶ ಹಾಕೋ ಡಿಸೈನ್ನ ನೀವು ಕಲಿತ್ರೆ ಯಾವುದೇ ಡಿಸೈನ್ ಇದ್ರೂ ಈಸಿಯಾಗಿ ಹಾಕ್ಕೋಬೋದು. ಈಗ ಎಕ್ಸಾಂಪಲ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಬಟ್ಟೆಗೆ ಚುಚ್ಚಿ ಲಾಕ್ ಮಾಡ್ಕೋತಾ ಇದ್ದೀನಿ. ಚೈನ್ ಹಾಕ್ಕೋಬೇಕು. ಹೀಗೆ ಎಳ್ಕೊತಾ ಹೋಗಬೇಕು. ಇದು ಚೈನ್. ಸೊ 4 ಚೈನ್ ಹಾಕ್ಕೊಂಡೆ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಎಳೆದು ಹಾಕ್ಕೋಬಾರ್ದು. ಎಳೆದು ಹಾಕ್ಕೊಂಡ್ರೆ ಡಿಸೈನು ಒಂಥರ ಸುಕ್ಕ ಹಾಗೆ ಕಾಣುತ್ತೆ. ಸೊ ಎಳೆದು ಹಾಕ್ಕೋಬೇಡಿ. 4 ಚೈನ್ ಹಾಕ್ಕೊಂಡೆ ಲಾಕ್ ಮಾಡ್ಕೊಂಡಿದ್ದೀನಿ. ತಿರ್ಗಾ 5 ಚೈನ್ ಹಾಕ್ಕೋತಾ ಇದ್ದೀನಿ. 3, 4, 5.
5 ಚೈನ 4 ಚೈನ್ ಆಗುವಂಥ ಗ್ಯಾಪಲ್ಲಿ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ತಿರ್ಗಾ 4 ಚೈನ್ ಹಾಕ್ಕೋತೀನಿ. ಹಿಂದೆ ತಿರುಗಿಸ್ಕೊಂಡೆ. ನೀಡಲ್ ಮೇಲೆ 2 ಸತಿ ದಾರ ತಗೊಂಡಿದ್ದೀನಿ. ಈ 5 ಚೈನ್ನ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಹಾಕಿ ದಾರನ ಮೇಲೆ ತೆಗೆದೆ. 4 ದಾರ ಇದೆ. 2ರಿಂದ 1 ಸತಿ, 2ರಿಂದ 1 ಸತಿ, 2ರಿಂದ 1 ಸತಿ ತ್ರಿಬಲ್ ಕ್ರೋಶ ಆಯಿತು. 1 ಕಂಬ. ಸೊ ಮತ್ತೆ 2 ಸತಿ ದಾರ ತಗೊಂಡಿದ್ದೀನಿ. ದಾರ ಮೇಲೆ ತೆಗೆದು 2ರಿಂದ 1 ಸತಿ, 2ರಿಂದ 1 ಸತಿ, 2ರಿಂದ 2 ತ್ರಿಬಲ್ ಕ್ರೋಶ ಆಯಿತು. ಇದು 3ನೇ ತ್ರಿಬಲ್ ಕ್ರೋಶ. ದೊಡ್ಡ ದೊಡ್ಡ ಆರ್ಚ್ ಮಾಡೋದಕ್ಕೆ ತ್ರಿಬಲ್ ಕ್ರೋಶನ ಯೂಶಲಿ ಹೆಚ್ಚಾಗಿ ಬಳಸ್ತಾರೆ. ಯಾಕಂದರೆ ಒಂದೇ ಸತಿ ತುಂಬ ದೊಡ್ಡದಾಗಿ ಆರ್ಚ್ ರೆಡಿಯಾಗಿ ಹೋಗುತ್ತೆ. ಡಬಲ್ ಕ್ರೋಶ ಹಾಕೋದ್ರಿಂದ ಇನ್ನೂ ಒಂದು ಸ್ಟೆಪ್ ಹಾಕಬೇಕಾಗತ್ತೆ. ಅದು ಅವಾಯ್ಡ್ ಮಾಡೋಕ್ಕೆ ಈ ತ್ರಿಬಲ್ ಕ್ರೋಶನ ಬಳಸ್ತೀವಿ ಫ್ರೆಂಡ್ಸ್. ಸ್ವಲ್ಪ ದೊಡ್ಡ ದೊಡ್ಡದಾಗೆ ಹಾಕ್ಕೊಳ್ಳಿ. ಬಿಗಿನರ್ಸ್ ಆಗಿದ್ದರೆ ಇಷ್ಟು ಸಣ್ಣ ಸಣ್ಣದಾಗೆ ಹಾಕೋಬೇಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಎಲ್ರಿಗಿನ್ನ ಮೊದಲು ವಿಡಿಯೋ ನೀವೇ ನೋಡ್ಬೋದು. ನೋಡಿ ಆರ್ಚ್ ಕರೆಕ್ಟಾಗಿ ಇಲ್ಲಿಗೆ ಸೆಟ್ ಆಗುತ್ತಾ ಅಂತ. ಕರೆಕ್ಟಾಗಿ ಸೆಟ್ ಆದರೆ ಅಷ್ಟೇ ಸಾಕು ಕಂಬಗಳು. ನಂದಿಲ್ಲಿ ಕರೆಕ್ಟಾಗಿ ಸೆಟ್ ಆಗಿದೆ. ಸೊ ನಾನಿಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ತ್ರಿಬಲ್ ಕ್ರೋಶ. ಫ್ರಂಟಿಂದ ತೋರಿಸ್ತೀನಿ. ಈ ಥರ ಕಾಣುತ್ತೆ ಫ್ರಂಟಿಂದ. ಸೊ ಈಗ ತ್ರಿಬಲ್ ಕ್ರೋಶ ಮೇಲೆ ನಾನು ಹಾಫ್ ಕ್ರೋಶ ಮಾಡ್ಕೋತೀನಿ. ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಫ್ರೆಂಡ್ಸ್. ಪ್ರತಿ ಡಿಸೈನ್ ಮಧ್ಯದಲ್ಲೂ ಗ್ಯಾಪ್ ಇದೆ. ಆ ಗ್ಯಾಪಲ್ಲಿ ಹಾಕಿ ನೀಡಲ್ನ ದಾರ ತೆಗಿಬೇಕು. ಲಾಕ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೋಬೇಕು. ಅಥವಾ ಸಿಂಗಲ್ ಕ್ರೋಶನ ಪೂರ್ತಿ ಡಿಸೈನ್ ಮಾಡ್ಕೊಳ್ಳೋಣ. ಆಗ ತ್ರಿಬಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಹಾಕೋದ್ರಿಂದ ಡಿಸೈನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಎಷ್ಟು ಕಂಬಗಳಿದೆ ಅಷ್ಟು ಕಂಬದ ಮೇಲೂ ಸಿಂಗಲ್ ಕ್ರೋಶ ಬರಬೇಕು ಫ್ರೆಂಡ್ಸ್. ಈ ಥರ ಪ್ರಾಕ್ಟೀಸ್ ಮಾಡಿ ಯಾವುದೇ ಡಿಸೈನ್ ಆದ್ರೂ ತುಂಬ ಈಸಿಯಾಗಿ ಹಾಕ್ಕೊಂಡ್ಬಿಡ್ತೀರಾ.
ಕೊನೆವರೆಗೂ ಹಾಕಿದ್ದೀನಿ ನೋಡಿ. ತ್ರಿಬಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಹಾಕಿದ್ದೀನಿ. ತುಂಬ ದೊಡ್ಡದಾಗಿ ಕಾಣ್ತಾ ಇದೆ ಆರ್ಚು. ಸೊ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಆರ್ಚ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಸೀದಾ ಸೈಡು, ಇದು ಉಲ್ಟಾ ಸೈಡು. ಈಗ ಡಬಲ್ ಕ್ರೋಶ ಮೇಲೆ ಆರ್ಚ್ ಹೇಗೆ ಮಾಡೋದು ಅಂತ ನೋಡಿಸ್ತೀನಿ. ಸೊ ನಾಟ್ ಹಾಕೋತಾ ಇದ್ದೀನಿ. ಕೈಗೆ ಸುತ್ತಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಸಾಕಾಗುತ್ತೆ ಡಬಲ್ ಕ್ರೋಶಾಗೆ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೇರವಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಬರೋ ಅಷ್ಟು ಗ್ಯಾಪಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಳ್ಳಿ. ತಿರ್ಗಾ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೇರವಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಯಿತು. ಈಗ ಹಿಂದೆ ತಿರುಗಿಸ್ಕೊಳ್ಳಿ. ಒಂದು ಸತಿ ದಾರನ ಸುತ್ತಕೊಂಡು ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಹಾಕಿ 3 ದಾರ ಬರುತ್ತೆ. 2ರಿಂದ 1 ಸತಿ, 2ರಿಂದ 1 ಸತಿ. ಇದು ಡಬಲ್ ಕ್ರೋಶ. ಒಂದು ಸತಿ ನೀಡಲ್ ಮೇಲೆ ದಾರ ತಗೋಬೇಕು, ಗ್ಯಾಪಲ್ಲಿ ಹಾಕಿ ತೆಗೆದು 2ರಿಂದ 1 ಸತಿ, 2ರಿಂದ 1 ಸತಿ. ಸೊ 2 ಕಂಬ ಆಯಿತು. ಇದು 3ನೇ ಕಂಬ. ಈ ಗ್ಯಾಪ್ ನಮ್ಮದು ಫಿಲ್ ಆಗಬೇಕು, ಅಷ್ಟು ಕಂಬಗಳನ್ನ ಹಾಕ್ಕೊಳ್ಳಿ. ಸೊ ನೀಡಲ್ ಮೇಲೆ ಮತ್ತೆ 1 ಸತಿ ದಾರ ತಗೊಂಡು ಗ್ಯಾಪಲ್ಲಿ ಹಾಕಿ ತೆಗೆದು 2ರಿಂದ 1 ಸತಿ, 2ರಿಂದ 1 ಸತಿ. ಸೊ ಈ ಗ್ಯಾಪ್ ಪೂರ್ತಿ ಫಿಲ್ ಮಾಡ್ಕೋತೀನಿ ಈಗ. ಸಾರಿ, ಸೊ ನಾನು ಇಟ್ಟು ನೋಡ್ಕೋತೀನಿ ನನ್ನ ಡಿಸೈನ್ ಕರೆಕ್ಟಾಗಿದೆಯಾ ಅಂತ. ಇನ್ನೂ ಒಂದು ಮನೆ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಇನ್ನೂ ಒಂದು ಕಂಬ ಹಾಕೋತೀನಿ. ಈಗ ಲಾಕ್ ಏನಿದೆ ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ನಂದು ಆರ್ಚ್ ರೆಡಿ ಆಯಿತು. ಸೊ ಈಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ. ಇಲ್ಲಿ ಡಬಲ್ ಆಫ್ ಕ್ರೋಶ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ನೀಡಲ್ ಮೇಲೆ ದಾರ ತಗೋಬೇಕು, ಗ್ಯಾಪಲ್ಲಿ ಹಾಕಿ ಪ್ರತಿ ಡಿಸೈನ್ ಮೇಲೂ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಹಾಕಿ 3ರಿಂದನೂ ಒಂದೇ ಸತಿ ದಾರ ತೆಗೆದು ಆಫ್ ಡಬಲ್ ಕ್ರೋಶ. ಸೊ ಮತ್ತೆ ನೀಡಲ್ನ ಮೇಲೆ ದಾರ ತಗೊಳ್ಳಿ, ಗ್ಯಾಪಲ್ಲಿ ಹಾಕಿ 3ರಿಂದನೂ ಒಂದೇ ಸತಿ ದಾರ ಆಚೆ ತೆಗೀರಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಗ್ಯಾಪಲ್ಲಿ ಹಾಕಿ ದಾರ ಮೇಲೆ ತೆಗೀರಿ. 3 ದಾರ ಇರುತ್ತೆ, 3ರಿಂದನೂ ಒಂದೇ ಸತಿ ದಾರ ಆಚೆ ತೆಗಿಬೇಕು. ಇದು ಆಫ್ ಡಬಲ್ ಕ್ರೋಶ. ಪ್ರತಿ ಮನೆ ಮೇಲೂ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಆ ಗ್ಯಾಪಲ್ಲಿ ನೀಡಲ್ನ ಹಾಕಬೇಕು.
ಸೊ ಪೂರ್ತಿಯಾಗಿ ಹಾಕ್ಕೊಂಡೆ. ಸೊ ಮತ್ತೆ ಲಾಕ್ ಏನಿದೆ ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಪಕ್ಕದಲ್ಲಿ ಇನ್ನೂ ಒಂದ್ಸತಿ ಲಾಕ್ ಮಾಡ್ತೀನಿ. ಮೇಲೆ ತೆಗೆದು ದಾರನ ಕಟ್ ಮಾಡ್ಕೋತೀನಿ. ಸೊ ಆಯಿತು. ಇದು ಡಬಲ್ ಹಾಫ್ ಕ್ರೋಶ ಮತ್ತು ಡಬಲ್ ಕ್ರೋಶ ಹಾಕಿ ಮಾಡಿರುವಂಥ ಆರ್ಚು. ಇದು ತ್ರಿಬಲ್ ಕ್ರೋಶ ಮತ್ತು ಸಿಂಗಲ್ ಕ್ರೋಶ ಹಾಕಿ ಮಾಡಿರುವಂಥ ಆರ್ಚು. ಇದೇ ಇದಕ್ಕೂ ಇರುವಂಥ ಡಿಫ್ರೆನ್ಸ್. ತ್ರಿಬಲ್ ಕ್ರೋಶ ಹಾಕೋದ್ರಿಂದ ಆರ್ಚ್ ತುಂಬಾ ದೊಡ್ಡದಾಗಿ ಬರುತ್ತೆ, ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಡಬಲ್ ಕ್ರೋಶ ಹಾಕೋದ್ರಿಂದ ಆರ್ಚ್ ತುಂಬ ಚಿಕ್ಕದಾಗಿ ಬರುತ್ತೆ, ಆದರೂ ಯುನೀಕ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.